ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ಪ್ರಸಿದ್ಧ ನಾಟಕ ದಿ ಟೆಂಪೆಸ್ಟ್. ಟೆಂಪೆಸ್ಟ್ ಅಂದರೆ ಚಂಡಮಾರುತ ಅಥವಾ ತೂಫಾನ್ ಎಂಬ ಅರ್ಥವನ್ನು ಕೊಡುತ್ತದೆ. ಈ ಪೂರ್ತಿ ನಾಟಕ ಮ್ಯಾಜಿಕ್ ಮತ್ತು ಇಮ್ಯಾಜಿನೇಷನ್ನ ಒಳಗೊಂಡಿದೆ. ಈ ನಾಟಕ ಟೆಂಪೆಸ್ಟ್ನಲ್ಲಿ ಶೇಕ್ಸ್ಪಿಯರ್ ಅವರ ಉಳಿದ ನಾಟಕಗಳಂತೆ ಕ್ಲಿಯರ್ ಸೋರ್ಸಸ್ ಅಂದರೆ ಸರಿಯಾದ ಮೂಲಗಳು ಸಿಗೋದಿಲ್ಲ. ಕ್ಲಿಯರ್ ಸೋರ್ಸಸ್ ಅಂದರೆ ಯಾವಾಗ ಇದನ್ನು ಬರೆಯಲಾಯಿತು ಮತ್ತು ಯಾವಾಗ ಇದು ಪಬ್ಲಿಷ್ಗೊಂಡಿತು ಇತ್ಯಾದಿ. ಸ್ನೇಹಿತರೆ, ಹಾಗಾದರೆ ಬಹಳ ಸಮಯ ವ್ಯರ್ಥ ಮಾಡದೆ ನಮ್ಮ ಇಂದಿನ ವಿಡಿಯೋ ದ ಟೆಂಪೆಸ್ಟನ್ನು ನೋಡೋಣ. ನೀವೆಲ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಈ ಪ್ಲೇಯ ಕ್ಯಾರೆಕ್ಟರನ್ನು ನೋಡೋಣ. ಇದರ ಮೊದಲನೇ ಕ್ಯಾರೆಕ್ಟರ್ ಪ್ರಾಸ್ಪೆರೋ. ಈ ವ್ಯಕ್ತಿಯೇ ಈ ಕಥೆಯ ಮುಖ್ಯ ಭೂಮಿಕೆಯಲ್ಲಿ ಕಾಣುತ್ತಾನೆ. ಪ್ರೊಟಗಾನಿಸ್ಟ್ ಮಿಲಾನ್ ಎನ್ನುವ ಪ್ರದೇಶದ ರಾಜನಾಗಿದ್ದ. ಇವನ ಸಾಮ್ರಾಜ್ಯವಾದ ಮಿಲಾನನ್ನು ಇವನ ಸಹೋದರನಾದ ಆಂಟೋನಿಯೋ ಮೋಸದಿಂದ ತನ್ನ ವಶ ಮಾಡಿಕೊಂಡಿದ್ದ. ಅಲಾನ್ಸೋ ಎನ್ನುವ ವ್ಯಕ್ತಿಯೊಂದಿಗೆ ಸೇರಿಕೊಂಡು ಈ ಕೆಲಸವನ್ನು ಆತ ಮಾಡಿದ್ದ. ಪ್ರಾಸ್ಪೆರೋ ತನ್ನ ಮಗಳೊಂದಿಗೆ 12 ವರ್ಷದಿಂದ ಒಂದು ಅಪರಿಚಿತ ಐಲ್ಯಾಂಡಲ್ಲಿ ಬದುಕ್ತಾ ಇದ್ದ. ಈ ಕಥೆಯ ಇನ್ನೊಂದು ಮುಖ್ಯ ಪಾತ್ರ ಮಿರಾಂಡಾ. ಮಿರಾಂಡಾ ಬೇರೆ ಯಾರೂ ಅಲ್ಲದೆ ಪ್ರಾಸ್ಪೆರನ ಮಗಳಾಗಿದ್ದಳು. ಈಕೆ ತುಂಬ ಬುದ್ಧಿವಂತ ಹುಡುಗಿಯಾಗಿದ್ದಳು. ಅವಳು ಯಾರ ಜೊತೆಯೂ ತಪ್ಪಾಗಿ ವರ್ತಿಸುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ. ಆಶ್ಚರ್ಯಕರವಾದ ವಿಷಯವೆಂದರೆ ಅವಳು ತನ್ನ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಯನ್ನು ಅದುವರೆಗೂ ನೋಡೇ ಇರಲಿಲ್ಲ. ಈ ತಂದೆ ಮಗಳು ಅಂದರೆ ಪ್ರಾಸ್ಪೆರೋ ಮತ್ತು ಮಿರಾಂಡಾನ ಒಟ್ಟಿಗೆ ಒಂದು ಆತ್ಮ, ಒಂದು ಸ್ಪಿರಿಟ್ ಕೂಡ ಬದುಕ್ತಾ ಇತ್ತು. ಅದರ ಹೆಸರು ಏರಿಯಲ್. ಸ್ಪಿರಿಟ್ ಏರಿಯಲ್ನನ್ನು ಪ್ರಾಸ್ಪೆರೋ ತನ್ನ ಗುಲಾಮನನ್ನಾಗಿ ಇಟ್ಟುಕೊಂಡಿದ್ದ. ಪ್ರಾಸ್ಪೆರೋ 12 ವರ್ಷಗಳ ಹಿಂದೆ ಆ ದ್ವೀಪಕ್ಕೆ ಅಥವಾ ಐಲ್ಯಾಂಡಿಗೆ ಬಂದಿದ್ದ. ಹಾಗೆ ಬರಬೇಕಾದ್ರೆ ಸೈಕೋರ್ಯಾಕ್ಸ್ ಎನ್ನುವ ಒಬ್ಬಳು ಮಾಂತ್ರಿಕ ಮಹಿಳೆಯಿಂದ ಈ ಏರಿಯಲ್ ಅನ್ನೋ ಸ್ಪಿರಿಟನ್ನು ಅವನು ತಂದಿದ್ದ. ಕಾರಣದಿಂದ ಸ್ಪಿರಿಟ್ ಏರಿಯಲ್ ಪ್ರಾಸ್ಪೆರೋನ ಗುಲಾಮನಾಗಿದ್ದ. ಕಥೆಯ 4ನೇ ಕ್ಯಾರೆಕ್ಟರ್ ಕ್ಯಾಲಿಬನ್. ಇವನು ಪ್ರಾಸ್ಪೆರೋನ ನೌಕರನಾಗಿದ್ದ. ಕ್ಯಾಲಿಬನ್ ಬೇರೆ ಯಾರೂ ಅಲ್ಲ, ಆ ಮಾಟಗಾತಿ ಸೈಕೋರ್ಯಾಕ್ಸ್ನ ಮಗನಾಗಿದ್ದ. ಸೈಕೋರ್ಯಾಕ್ಸ್ ಅನ್ನುವ ಮಾಟಗಾತಿಯೇ ಏರಿಯಲನ್ನು ಒಟ್ಟಿಗೆ ಬಂಧಿಸಿಟ್ಟಿದ್ದಳು. ಅವಳ ಮಗನೇ ಈ ಕ್ಯಾಲಿಬನ್. ಅವನನ್ನು ಪ್ರಾಸ್ಪೆರೋ ತನ್ನ ಗುಲಾಮನನ್ನಾಗಿ ಇಟ್ಟುಕೊಂಡಿದ್ದ. ಈ ಕ್ಯಾಲಿಬನ್ನೇ ಪ್ರಾಸ್ಪೆರೋನ ಮಗಳಾದ ಮಿರಾಂಡಳನ್ನು ಒಂದು ಸಲ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ್ದ. ಮೊದಲೇ ತಿಳಿಸಿದಂತೆ ಮಿರಾಂಡಾ ಯಾರ ಜೊತೆಯೂ ತಪ್ಪಾಗಿ ಮಾತನಾಡುತ್ತಿರಲಿಲ್ಲ. ಈ ಕ್ಯಾಲಿಬನ್ನೊಂದಿಗೆ ಮಿರಾಂಡಳಿಗೆ ಆ ವಿಷಯದ ಮೇಲೆ ಕೋಪ ಬಂದಿತ್ತು. ಕ್ಯಾಲಿಬನ್ ಒಬ್ಬ ಮನುಷ್ಯನಾಗಿರಲಿಲ್ಲ, ಅವನು ಹ್ಯೂಮನ್ ಬೀಯಿಂಗ್ ಆಗಿರಲಿಲ್ಲ. ಅರ್ಧ ಪ್ರಾಣಿ ಹಾಗೂ ಅರ್ಧ ಮನುಷ್ಯನಾಗಿದ್ದ. ಈ ಕತೆ ಪೂರ್ತಿಯಾಗಿ ಮಾಂತ್ರಿಕತೆಯನ್ನು ಒಳಗೊಂಡಿದೆ. ಒಂದು ಕಥೆಯಾಗಿ ಈಗ ಕೇಳೋಣ. ಇಲ್ಲಿ ಬರುವ ಮೊದಲನೇ ಪಾತ್ರವೇ ಆಂಟೋನಿಯೋ. ಇವನು ನಮ್ಮ ಹೀರೋ ಪ್ರಾಸ್ಪೆರೋನ ತಮ್ಮನಾಗಿದ್ದ ಮತ್ತು ಮೋಸದಿಂದ ಅವನ ರಾಜ್ಯದ ಮಿಲನ್ನನ್ನು ವಶಪಡಿಸಿಕೊಂಡಿದ್ದ. ಆಂಟೋನಿಯೋ ಹೀಗೆಲ್ಲ ಮಾಡಲಿಕ್ಕೆ ಅವನಿಗೆ ಸಪೋರ್ಟ್ ಮಾಡಿದ ವ್ಯಕ್ತಿಯೇ ಅಲಾನ್ಸೋ. ಅಲಾನ್ಸೋ ಡ್ಯೂಕ್ ಆಫ್ ನೇಪಲ್ಸ್ ಆಗಿದ್ದ. ನೇಪಲ್ಸ್ ಎನ್ನುವ ಪ್ರದೇಶದ ರಾಜನಾಗಿದ್ದ. ಇನ್ನೊಂದು ಕ್ಯಾರೆಕ್ಟರೇ ಫರ್ಡಿನ್ಯಾಂಡ್. ಇವನು ಅಲಾನ್ಸೋನ ಮಗನಾಗಿದ್ದ. ಮುಂದುವರಿತಾ ಇವನೇ ಪ್ರಾಸ್ಪೆರೋನ ಮಗಳಾದ ಮಿರಾಂಡಳನ್ನು ಮದುವೆಯಾಗ್ತಾನೆ. ಕೊನೆಯ ಪಾತ್ರವೇ ಸೆಬಾಸ್ಟಿಯನ್. ಇವನು ಅಲಾನ್ಸೋನ ಸಹೋದರನಾಗಿದ್ದ. ಸೆಬಾಸ್ಟಿಯನ್ ಈ ಕಥೆಯಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತಾನೆ, ಏನೆಂದು ಮುಂದೆ ಗೊತ್ತಾಗುತ್ತದೆ. ನನ್ನ ಬಿಟ್ಟು ಒಂದಷ್ಟು ಪಾತ್ರಗಳು ಈ ಕಥೆಯಲ್ಲಿದೆ, ಆದರೆ ಮುಖ್ಯ ಪಾತ್ರಗಳಲ್ಲಿ ಈ ಕ್ಯಾರೆಕ್ಟರ್ಸ್ಗಳು ಕಾಣಸಿಗುತ್ತದೆ. ಇದ್ರೆ ಈ ಕಥೆಯನ್ನು ಆರಂಭಿಸೋಣ. ಈ ಕಥೆಯ ಆರಂಭ ಆಗೋದೇ ಒಂದು ಟೆಂಪೆಸ್ಟ್ ಅಥವಾ ಒಂದು ಚಂಡಮಾರುತ ಅಥವಾ ಒಂದು ತೂಫಾನ್ನೊಂದಿಗೆ. ಇದು ಸಮುದ್ರದಲ್ಲಿ ಉಂಟಾಗುವಂತಹದ್ದು. ಸಮುದ್ರದಲ್ಲಿ ಆ ವೇಳೆಯಲ್ಲಿ ಹೋಗ್ತಾ ಇದ್ದಂತಹ ಒಂದು ಹಡಗು ಈ ಚಂಡಮಾರುತದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಈ ಶಿಪ್ ಟ್ಯುನೀಷಿಯಾದಿಂದ ಬರುತ್ತಿತ್ತು. ಶಿಪ್ಪಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಅಲಾನ್ಸೋ. ಮಗಳ ಮದುವೆ ಟ್ಯುನೀಷಿಯಾದಲ್ಲಿ ಇದ್ದ ಕಾರಣ ಅಲ್ಲಿಂದ ಅದನ್ನು ಮುಗಿಸಿ ಹಿಂದೆ ಬರ್ತಾ ಇತ್ತು. ಈಗ ಅದು ದೊಡ್ಡ ಚಂಡಮಾರುತಕ್ಕೆ ಸಿಕ್ಕಿ ಹಾಕಿಕೊಂಡಿದೆ. ತುಫಾನ್ ಬಹಳ ಭಯಂಕರವಾಗಿತ್ತು. ಆ ಹಡಗಿನಲ್ಲಿ ಎಷ್ಟು ಜನ ಇದ್ದರೂ ಅಷ್ಟೂ ಜನರು ಭಯಪಟ್ಟು ಭಯಭೀತರಾಗಿ ಕೂತ್ಕೊಂಡಿದ್ರು. ಇನ್ನೇನೋ ಆ ಶಿಪ್ ಮುಳುಗೇ ಬಿಡ್ತದೆ ಎನ್ನುವಾಗ ಪಕ್ಕದಲ್ಲಿ ಒಂದು ಐಲ್ಯಾಂಡ್ ಅಥವಾ ದ್ವೀಪ ಕಾಣ್ತದೆ. ಆ ದ್ವೀಪದಲ್ಲಿ ಒಬ್ಬ ತಂದೆ ಮತ್ತು ಮಗಳು ಇದ್ದರು. ಹಡಗು ಚಂಡಮಾರುತದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದದನ್ನು ಆ ತಂದೆ ಮಗಳು ಇಬ್ಬರು ನೋಡುತ್ತಿದ್ದರು. ಆ ತಂದೆ ಮಗಳು ಬೇರೆ ಯಾರೂ ಅಲ್ಲದೆ ಈ ಕಥೆಯ ಹೀರೋ ಆದ ಪ್ರಾಸ್ಪೆರೋ ಮತ್ತು ಮಿರಾಂಡಾ ಆಗಿದ್ದರು. ಪ್ರಾಸ್ಪೆರೋ ಮಿಲಾನ್ ಎನ್ನುವ ಜಾಗದ ಪ್ರದೇಶದ ರಾಜನಾಗಿದ್ದ. ಈ ಇಬ್ಬರು ತಂದೆ ಮಗಳು ಆ ಹಡಗು ಮುಳುಗ್ತಾ ಇರುವುದನ್ನು ನೋಡ್ತಾ ಇದ್ರು. ಇದನ್ನೆಲ್ಲವನ್ನ ಗಮನಿಸ್ತಾ ಇದ್ದ ಮಗಳು ಮಿರಾಂಡಳಿಗೆ ಚಿಂತೆಯಾಗುತ್ತದೆ. ಆ ಹಡಗಿನಲ್ಲಿದ್ದ ಪ್ರಯಾಣಿಕರ ಕುರಿತಾಗಿ ಚಿಂತೆಯಾಗುತ್ತಿತ್ತು. ಅವಳಿಗೆ ತನ್ನ ತಂದೆಯಾದ ಪ್ರಾಸ್ಪೆರೋನ ಮೇಲೆಯೇ ಪೂರ್ತಿ ಸಂಶಯ ಇತ್ತು. ಯಾಕಂದರೆ ಇವನೇ
ಆ ಹಡಗನ್ನು ಮುಳುಗುವ ಹಾಗೆ ಚಂಡಮಾರುತವನ್ನು ಕ್ರಿಯೇಟ್ ಮಾಡಿದಾನೆ ಎನ್ನುವುದು ಮಗಳು ಮಿರಾಂಡಾಳ ಸಂಶಯ. ಆದರೆ ತಂದೆ ಪ್ರಾಸ್ಪೆರೋನೇ ಈ ಎಲ್ಲ ಕೆಲಸಗಳನ್ನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಮಾಡಿದ್ದಾನೆ ಅನ್ನೋದು ಮಗಳು ಮಿರಾಂಡಾಳ ಸಂದೇಹ. ಮಿರಾಂಡಾ ತಂದೆ ಪ್ರಾಸ್ಪೆರೋನಲ್ಲಿ ಹೇಳ್ತಾಳೆ, ದಯಮಾಡಿ ಚಂಡಮಾರುತವನ್ನು ಅಥವಾ ಟೆಂಪೆಸ್ಟ್ ಏನಿದೆ ಅದನ್ನು ನಿಲ್ಲಿಸಿ, ಇಲ್ಲದಿದ್ದರೆ ಆ ಹಡಗಿನಲ್ಲಿ ಎಷ್ಟೊಂದು ಜನ ಇದ್ದರೆ ಅಷ್ಟೂ ಜನ ಕೂಡ ಸತ್ತು ಹೋಗ್ತಾರೆ. ಇಲ್ಲಿ ಆಶ್ಚರ್ಯ ಪಡುವ ವಿಷಯವೆಂದರೆ ಪ್ರಾಸ್ಪೆರೋನ ಬಳಿ ಮಾಂತ್ರಿಕ ಶಕ್ತಿ ಇದ್ದರೆ ಅವನು ಯಾಕೆ ಸಮುದ್ರದಲ್ಲಿ ಚಂಡಮಾರುತವನ್ನು ಎಬ್ಬಿಸಿ ಹಡಗನ್ನು ಮುಳುಗುವಂತೆ ಮಾಡುತ್ತಾನೆ? ಅದೇ ಅಷ್ಟು ಜನರ ಸಾವಿಗೆ ಯಾಕೆ ಕಾರಣನಾಗ್ತಾನೆ? ಈ ಜನರಿಗೆ ಪ್ರಾಸ್ಪೆರೋ ಯಾಕೆ ತೊಂದರೆ ಕೊಡ್ತಾ ಇದ್ದಾನೆ, ಅಥವಾ ಆ ಜನರಿಂದ ಪ್ರಾಸ್ಪೆರೋಗೆ ಆದ ತೊಂದರೆಗಳಾದರೂ ಏನು ಅನ್ನೋದು ಮಿರಾಂಡಾ ಮಗಳು ತಂದೆಗೆ ಕೇಳುವ ಪ್ರಶ್ನೆ. ಈಗ ಪ್ರಾಸ್ಪೆರೋ ಯೋಚನೆ ಮಾಡ್ತಾನೆ, ಮಗಳು ಬೆಳೆದಿದ್ದಾಳೆ, ಇವಳಿಗೆ ಹಿಂದೆ ನಡೆದಂತಹ ಘಟನೆಗಳ ಎಲ್ಲ ವಿಷಯಗಳನ್ನು ತಿಳಿಸಬೇಕು ಅನ್ನೋದು. ಹಿಂದೆ ನಡೆದ ಘಟನೆಗಳು ಅಂದರೆ ಸುಮಾರು 12 ವರ್ಷಗಳ ಹಿಂದೆ ಈ ತಂದೆ ಪ್ರಾಸ್ಪೆರೋ ಮತ್ತು ಮಗಳು ಮಿರಾಂಡಾನ ಬದುಕಲ್ಲಿ ನಡೆದ ಘಟನೆಗಳ ಕುರಿತಾದ ವಿಷಯವಾಗಿದೆ. ಪ್ರಾಸ್ಪೆರೋ ಯೋಚನೆ ಮಾಡ್ತಾನೆ, ನಾನು ನನ್ನ ಮಗಳಿಗೆ ನಡೆದ ಎಲ್ಲ ಸತ್ಯ ಘಟನೆಗಳನ್ನು ತಿಳಿಸ್ತೇನೆ. ತನ್ನ ಮಗಳಾದ ಮಿರಾಂಡನಿಗೆ 12 ವರ್ಷದ ಹಿಂದೆ ಹೇಗೆ ನಾವು ನಮ್ಮ ಸಾಮ್ರಾಜ್ಯವನ್ನು ಕಳ್ಕೊಂಡ್ವಿ ಅಂತ ಹೇಳ್ತಾನೆ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ತಮ್ಮನಾದ ಆಂಟೋನಿಯೋ ಹೇಗೆ ಮೋಸದಿಂದ ಸಾಮ್ರಾಜ್ಯವನ್ನು ಹೊಡೆದ ಅನ್ನೋ ವಿಷಯವನ್ನು ತಿಳಿಸ್ತಾನೆ. ಪ್ರಾಸ್ಪೆರೋ ಹೇಳ್ತಾನೆ, ನಾನು ಮಿಲಾನ್ನ ರಾಜನಾಗಿದ್ದೆ, ಆದರೆ ನನಗೆ ರಾಜನೀತಿಯಲ್ಲಿ ರಾಜ್ಯ ಸಿಂಹಾಸನದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆ ಕಾರಣವನ್ನೇ ಇಟ್ಕೊಂಡು ನನ್ನ ತಮ್ಮ ನನ್ನಿಂದ ಸಿಂಹಾಸನವನ್ನು ಕಿತ್ತುಕೊಂಡ. ನನಗೆ ಈ ಕೆಲಸದಲ್ಲಿ ಅಲಾನ್ಸೋ ಎನ್ನುವ ವ್ಯಕ್ತಿ ಸಹಾಯ ಮಾಡಿದ. ಅಷ್ಟೇ ಅಲ್ಲದೆ ನಮ್ಮಿಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಸಮುದ್ರದಲ್ಲಿ ಬಿಟ್ಟು ಬಿಡ್ತಾನೆ. ಹಾಗಾಗಿ ನೀನು ಮತ್ತು ನಾನು ಈ ದ್ವೀಪಕ್ಕೆ ಬರುವ ಹಾಗೆ ಆಯಿತು. ಈ ಎಲ್ಲ ಘಟನೆಗಳು 12 ವರ್ಷದ ಹಿಂದೆ ನಡೆದಿದ್ದವು ಎಂದು ಹೇಳುತ್ತಾನೆ. ಈಗ ನನಗೆ ಅವಕಾಶ ಸಿಕ್ಕಿದೆ. ಅವನ ಈ ಕೆಟ್ಟ ಪರಿಸ್ಥಿತಿ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. 2 ವರ್ಷಗಳ ಹಿಂದೆ ನನಗೇನು ಮೋಸ ನಡೆದಿತ್ತಲ್ಲ, ಅದಕ್ಕೆ ಈಗ ಪ್ರತ್ಯುತ್ತರವನ್ನು ಕೊಡುವ ಸಮಯ ಬಂದಿದೆ. ಶತ್ರುಗಳು ಆ ಹಡಗಿನ ಒಳಗೆ ಕುಳಿತಿದ್ದಾರೆ. ಹಾಗಾಗಿ ನಾನು ಈ ಚಂಡಮಾರುತವನ್ನು ಅಥವಾ ಟೆಂಪೆಸ್ಟನ್ನು ರಚಿಸಿದೆ. ಪ್ರಾಸ್ಪೆರೋನ ಈ ಎಲ್ಲ ಮಾತುಗಳನ್ನು ಕೇಳಿದ ಮಿರಾಂಡನಿಗೆ ಪ್ರಾಸ್ಪೆರೋನಲ್ಲಿದ್ದ ಮಾಂತ್ರಿಕ ಶಕ್ತಿಯ ಅಗಾಧತೆಯ ಅರಿವು ಆಗುತ್ತದೆ. ಅವನು ತನ್ನ ಗುಲಾಮನಾದ ಏರಿಯಲ್ ಸ್ಪಿರಿಟ್ ಅನ್ನು ತನ್ನ ಹತ್ತಿರ ಕರೀತಾನೆ. ಏರಿಯಲ್ನೇ ಪ್ರಾಸ್ಪೆರೋ ಆರ್ಡರ್ ಮಾಡಿದಂತೆ ಸಮುದ್ರದಲ್ಲಿ ಚಂಡಮಾರುತವನ್ನು ಎಬ್ಬಿಸಿದ್ದ. ಮೊದಲೇ ತಿಳಿಸಿದ್ದೆ, ಏರಿಯಲ್ ಪ್ರಾಸ್ಪೆರೋನ ಒಬ್ಬ ಗುಲಾಮನಾಗಿದ್ದ. ಪ್ರಾಸ್ಪೆರೋ ಏರಿಯಲನ್ನು ಹತ್ತಿರ ಕರೆದು ಏನಾಗುತ್ತಿದೆ ಎಂದು ಕೇಳಿದ. ಏರಿಯಲ್ ಅದಕ್ಕೆ, ನೀವು ಹೇಳಿದಂತೆ ನಾನು ಸಮುದ್ರದಲ್ಲಿ ಚಂಡಮಾರುತವನ್ನು ಎಬ್ಬಿಸಿ ಹಡಗಿನಲ್ಲಿದ್ದ ಜನಗಳನ್ನೆಲ್ಲ ಆ ಕಡೆ ಈ ಕಡೆ ಓಡಾಡುವಂತೆ ಮಾಡಿದೆ, ಅವರನ್ನು ಭಯಭೀತಗೊಳಿಸಿದೆ. ಆದರೆ ನನ್ನ ಈ ಕೆಲಸದಲ್ಲಿ ಯಾರೊಬ್ಬರೂ ಮರಣವನ್ನು ಹೊಂದಿಲ್ಲ. ಈ ಮಾತಿನೊಂದಿಗೆ ಏರಿಯಲ್ ಪ್ರಾಸ್ಪೆರೋಗೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಅದೇನೆಂದರೆ, ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ ರಾಜನವರೇ, ಏನಂದರೆ ನಾನು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದರೆ ನನ್ನನ್ನು ನಿಮ್ಮ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸುತ್ತೇನೆ ಎಂಬುದು. ಇದನ್ನು ಕೇಳಿ ಕೋಪಗೊಂಡು ಪ್ರಾಸ್ಪೆರೋ ಹೇಳ್ತಾನೆ, ನೀನೇನು ಮಾತಾಡಬೇಡ ಏರಿಯಲ್, ಯಾಕಂದರೆ ನಾನು ನಿನ್ನನ್ನು ಅಂತಹ ಮಾಟಗಾತಿ ಸೈಕೋರೆಕ್ಸ್ನಿಂದ ಬಚಾವ್ ಮಾಡಿದ್ದೇನೆ. ಪ್ರಾಸ್ಪೆರೋ ಏರಿಯಲ್ಗೆ ಪ್ರತಿ ಸವಾಲು ಹಾಕಿ ಹೇಳ್ತಾನೆ, ನೀನು ಮೊದಲು ಆ ಸೈಕೋರೆಕ್ಸ್ನ ಬಂಧನದಲ್ಲಿ ಇದ್ದ ಹಾಗೆ ಇಲ್ಲಿ ಕೂಡ ನಿನ್ನನ್ನು ಬಂಧನದಲ್ಲಿ ಇಡ್ತೇನೆ, ಸುಮ್ಮನಿದ್ರೆ ಸರಿ. ಆ ಮಾತನ್ನು ಕೇಳಿದ ಏರಿಯಲ್ ಪ್ರಾಸ್ಪೆರೋನ ಬಳಿ ಕ್ಷಮೆ ಕೇಳ್ತಾನೆ. ಅವೆಲ್ಲ ಆರ್ಡರನ್ನು ಪ್ರಾಸ್ಪೆರೋ ಕೊಡ್ತಾನೆ. ಅದನ್ನು ಏರಿಯಲ್ ಮಾಡ್ತೇನೆ ಅಂತ ಒಪ್ಪಿಕೊಳ್ತಾನೆ. ಕ್ಯಾಲಿಬನ್ ಪಾತ್ರ ಬರ್ತದೆ. ಕ್ಯಾಲಿಬನ್ಗೆ ಕೂಡ ಪ್ರಾಸ್ಪೆರೋನ ಬಗ್ಗೆ ತುಂಬ ಕೋಪ ಇರ್ತದೆ. ಏಕೆಂದರೆ ಕ್ಯಾಲಿಬನ್ನ ತಾಯಿಯೇ ಆ ದ್ವೀಪದ ರಾಣಿಯಾಗಿದ್ದಳು. ಅವಳ ಹೆಸರು ಸೈಕೋರಾಕ್ಸ್. ಅವಳ ಕೈಯಿಂದ ಪ್ರಾಸ್ಪೆರೋ ಈ ಐಲ್ಯಾಂಡನ್ನು ಕಿತ್ತುಕೊಂಡಿದ್ದ. ಪ್ರಾಸ್ಪೆರೋ ಕ್ಯಾಲಿಬನ್ನನ್ನು ತನ್ನ ನೌಕರನಾಗಿ ನೋಡುತ್ತಿದ್ದ. ಅದರೊಂದಿಗೆ ಅವನಿಗೆ ಎಜುಕೇಷನನ್ನು ಕೊಡ್ತಾ ಇದ್ದ. ಏರಿಯಲ್ ಅನ್ನೋ ಸ್ಪಿರಿಟ್ ಎಲ್ಲರನ್ನ ಮಾಯ ಮಾಡಿತ್ತು. ಅದು ಕೂಡ ಆ ಸ್ಥಳದಿಂದ ಮಾಯ ಆಗಿ ಹಡಗು ಎಲ್ಲಿ ಮುಳುಗಿತ್ತಲ್ಲ ಆ ಜಾಗಕ್ಕೆ ಹೋಗ್ತದೆ. ಏರಿಯಲ್ ಅಲ್ಲಿ ಹೋಗಿ ಆ ಹಡಗಿನಲ್ಲಿದ್ದ ಫರ್ಡಿನ್ಯಾಂಡ್, ಅಲಾನ್ಸೋನ ಮಗನಾದ ಫರ್ಡಿನ್ಯಾಂಡನ್ನು ಪ್ರಾಸ್ಪೆರೋನ ಹತ್ರ ಕರ್ಕೊಂಡು ಬರ್ತಾನೆ. ಇಲ್ಲಿ ಮಿರಾಂಡಾ ಫರ್ಡಿನ್ಯಾಂಡನ್ನು ನೋಡ್ತಾಳೆ. ದ್ವೀಪಕ್ಕೆ ಇದು ಯಾರು ಬಂದಿದ್ದು ಅಂತ ಪ್ರಶ್ನಿಸ್ತಾಳೆ. ಮನುಷ್ಯರ ಅಥವಾ ಬೇರೆ ಏನೋ ತಿಳಿಸಿದಂತೆ ಸುಮಾರು 12 ವರ್ಷಗಳ ತನಕ ಮಿರಾಂಡಾ ತನ್ನ ತಂದೆಯ ಹೊರತು ಬೇರೆ ಯಾವುದೇ ಮನುಷ್ಯನನ್ನ ನೋಡಿರಲಿಲ್ಲ. ಮಿರಾಂಡಾ ಅವನನ್ನು ನೋಡಿದ ತಕ್ಷಣ ಅವನೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾಳೆ. ಪ್ರಾಸ್ಪೆರೋ ಫರ್ಡಿನಂಡನ್ನು ನೋಡಿದವನೇ ವಶೀಕರಣ ಮಾಡುತ್ತಾನೆ. ತಕ್ಷಣವೇ ಅವನನ್ನು ತನ್ನ ಗುಲಾಮನನ್ನಾಗಿ ಮಾಡ್ತಾನೆ. ಹಡಗಿನಲ್ಲಿದ್ದ ಉಳಿದವರು ಆಂಟೋನಿಯೋ ಇರ್ಬೋದು, ಅಲಾನ್ಸೋ ಇರ್ಬೋದು, ಸೆಬಾಸ್ಟನ್ ಇರ್ಬೋದು, ಪ್ರತಿಯೊಬ್ಬರು ಕಣ್ಣು ತೆರೆದು ನೋಡಿದಾಗ ಒಂದು ದ್ವೀಪದಲ್ಲಿ ಇದ್ದರು. ಅಲಾನ್ಸೋ ಮಗನನ್ನ ಕಾಣದೆ ಅಂದ್ಕೊಳ್ತಾನೆ, ನನ್ನ ಮಗ ಫರ್ಡಿನಂಡ್ ಸಮುದ್ರದಲ್ಲಿ ಮುಳುಗಿರ್ಬೋದು, ಅವನು ಮರಣ ಹೊಂದಿರ್ಬೋದು ಅಂದ್ಕೊಳ್ತಾನೆ. ಆದರೆ ನಿಜವಾಗಿಯೂ ಏರಿಯಲ್ ಪ್ರಾಸ್ಪೆರೋನ ಹತ್ರ ಫರ್ಡಿನಂಡನ್ನು ಕರ್ಕೊಂಡು ಹೋಗಿದ್ದ. ಅಲಾನ್ಸೋ ವಿಚಾರ ಗೊತ್ತಿಲ್ಲದೆ ಅಳ್ಳಿಕೆ ಆರಂಭಿಸ್ತಾನೆ, ಕೂಗಾಡ್ತಾನೆ, ನನ್ನ ಮಗ ಸತ್ತೋದ, ನನ್ನ ಮಗ ಸತ್ತೋದ ಅಂತ ಅಳ್ತಾನೆ.
ಹೀಗೆ ಸ್ಪಿರಿಟ್ ಆದ ಏರಿಯಲ್ ಬರ್ತಾನೆ ಹಾಗೂ ಅವರೆಲ್ಲರಿಗೂ ಒಂದು ಮಧುರವಾದ ಇಂಪಾದ ಸಂಗೀತ ಕೇಳ್ತದೆ. ಆ ಸಂಗೀತವನ್ನು ಕೇಳಿ ಅವರಲ್ಲಿ ಕೆಲವರು ನಿದ್ದೆಗೆ ಜಾರ್ತಾರೆ. ಅಲಾನ್ಸೋ ಕೂಡ ನಿದ್ದೆ ಮಾಡ್ತಾನೆ. ಅಲ್ಲಿ ಆಂಟೋನಿಯೋ ಕೂಡ ಇದ್ದು ಅವನು ಸೆಬಾಸ್ಟನ್ ಅಂದರೆ ಅಲಾನ್ಸೋನ ತಮ್ಮನಿಗೆ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೇಳ್ತಾನೆ. ಅದೇನೆಂದರೆ, ಅಲಾನ್ಸೋ ಈಗ ನಿದ್ದೆಯಲ್ಲಿದ್ದು ಅವನನ್ನು ನಿದ್ದೆಯಲ್ಲಿಯೇ ಕೊಂದು ಬಿಡು, ನೀನೇ ಸ್ವತಃ ನೇಪಲ್ಸ್ನ ರಾಜನಾಗು. ಅಂದರೆ ಸ್ವತಃ ಆಂಟೋನಿಯೋ ತನ್ನ ಸಹೋದರ ಪ್ರಾಸ್ಪೆರೋನ ಹತ್ರ ಮಾಡಿದ ಹಾಗೆ. ಆ ತಕ್ಷಣ ಏರಿಯಲ್ ಅಲಾನ್ಸೋನ ಎಬ್ಬಿಸಿ ಬಿಡ್ತಾನೆ. ಇಲ್ಲದಿದ್ದರೆ ಅವರಿಬ್ಬರು ಸೇರಿ ಅಲಾನ್ಸೋನ ಕೊಂದು ಬಿಡ್ತಾರೆ. ದ್ವೀಪದ ಇನ್ನೊಂದು ಕಡೆ ಬೇರೆ ಘಟನೆಯೇ ಆಗುತ್ತಿತ್ತು. ಆ ಹಡಗಿನಲ್ಲಿ ತುಂಬ ಜನ ಇದ್ದು ಕೆಲವರು ಒಂದೊಂದು ಕಡೆ ಹೋಗಿದ್ದರು. ಅದರಲ್ಲಿ ಇನ್ನೊಂದು ಗುಂಪು ಅಂದರೆ ಪ್ರಾಸ್ಪೆರೋ ಮತ್ತು ಮಿರಾಂಡಾ ಇದ್ದ ಕಡೆ ಹೋಗಿತ್ತು. ಮುಂದೆ ಕ್ಯಾಲಿಬನ್ ಅಲಾನ್ಸೋನ ಒಬ್ಬ ನೌಕರನಿಗೆ ಸಿಗುತ್ತಾನೆ. ಅವರು ಕ್ಯಾಲಿಬನಿಗೆ ಕುಡಿಲಿಕ್ಕೆ ಮದ್ಯ ಎಲ್ಲ ಕೊಡ್ತಾರೆ. ಅದರಿಂದ ಕ್ಯಾಲಿಬನ್ ನಶೆ ಏರುತ್ತದೆ. ನೌಕರರಿಗೆ ಕ್ಯಾಲಿಬನ್ ಹೇಳ್ತಾನೆ, ನೀವಿಬ್ಬರು ನನ್ನ ಮಾಲೀಕನಾದ ಪ್ರಾಸ್ಪೆರೋನನ್ನು ಕೊಲೆ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಯಾರಾದರೂ ಮಾಡಿದರೆ ನಾನು ಜೀವನ ಪರ್ಯಂತ ನಿಮ್ಮ ಗುಲಾಮನಾಗಿರ್ತೇನೆ. ಒಂದು ಕಡೆ ಪ್ರಾಸ್ಪೆರೋ ಫರ್ಡಿನೆಂಡ್ ಅಂದರೆ ಅಲಾನ್ಸೋನ ಮಗ ಫರ್ಡಿನೆಂಡ್ ಹತ್ರ ತುಂಬ ಕೆಲಸ ಮಾಡಿಸ್ತಾ ಇರ್ತಾನೆ. ಅವನು ಫರ್ಡಿನೆಂಡನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ, ಯಾವ ರೀತಿಯ ವ್ಯಕ್ತಿ ಎಂದು ತಿಳಿಯಲು. ನನ್ನ ತಂದೆ ಅಲಾನ್ಸೋ ಥರನ ಇದ್ದಾನಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಫರ್ಡಿನೆಂಡ್ ಹತ್ರ ಬರ್ತಾಳೆ. ಅವಳಿಗೆ ತನ್ನ ತಂದೆ ಪ್ರಾಸ್ಪೆರೋ ಫರ್ಡಿನೆಂಡ್ಗೆ ಇಷ್ಟೊಂದು ಕೆಲಸಗಳನ್ನು, ಕಷ್ಟಗಳನ್ನು, ತೊಂದರೆಗಳನ್ನು ಕೊಡ್ತಾ ಇರೋದು ಅವಳಿಂದ ಸಹಿಸಲಿಕ್ಕಾಗೋದಿಲ್ಲ. ಏಕೆಂದರೆ ಅವರಿಬ್ಬರು ತುಂಬ ಪ್ರೀತಿಸ್ತಾ ಇದ್ರು. ಇಬ್ಬರು ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಕೂಡ ಮಾಡಿದ್ರು. ಪ್ರಾಸ್ಪೆರೋ ಇವರಿಬ್ಬರನ್ನ ಸೀಕ್ರೆಟ್ ಆಗಿ ನೋಡ್ತಾ ಇದ್ದ. ಅವನಿಗೂ ಈ ಮಾತು ತುಂಬ ಇಡಿಸಿತ್ತು, ಏನೆಂದರೆ ಮಿರಾಂಡಾ ಮತ್ತು ಫರ್ಡಿನೆಂಡ್ ಇಬ್ಬರು ಪ್ರೀತಿಸ್ತಾ ಇದ್ರು ಎನ್ನುವುದು. ಪ್ರಾಸ್ಪೆರೋ ಅವರಿಬ್ಬರಿಗೂ ತನ್ನ ಆಶೀರ್ವಾದವನ್ನ ಹೇಳ್ತಾನೆ. ಒಂದು ಕಡೆ ಆಂಟೋನಿಯೋ ಮತ್ತು ಸೆಬಾಸ್ಟಿಯನ್ ಇಬ್ಬರು ಸೇರಿಕೊಂಡು ಅಲಾನ್ಸನನ್ನ ಕೊಲ್ಲುವ ಪ್ಲಾನ್ ಮಾಡ್ತಾ ಇದ್ರು. ಏರಿಯಲ್ ಸ್ಪಿರಿಟ್ ಏನಿತ್ತು ಪ್ರತಿ ಸಲ ಕೂಡ ಅವರ ಉಪಾಯಗಳನ್ನೆಲ್ಲ ಹಾಳು ಮಾಡ್ತಾ ಇತ್ತು. ಅದೇ ಐಲ್ಯಾಂಡ್ನ ಇನ್ನೊಂದು ಪ್ರದೇಶದಲ್ಲಿ ಕ್ಯಾಲಿಬನ್ ಇಬ್ಬರು ಗುಲಾಮರೊಂದಿಗೆ ಸೇರಿಕೊಂಡು ಪ್ರಾಸ್ಪೆರೋನ ಕೊಲ್ಲುವ ಯೋಚನೆ ಪ್ಲಾನ್ ಮಾಡ್ತಾ ಇದ್ದ. ಪ್ರಾಸ್ಪೆರೋಗೂ ಹೇಗೋ ಆ ವಿಷಯ ಗೊತ್ತಾಗಿ ಹೋಯಿತು. ಕ್ಯಾಲಿಬನ್ ಇಬ್ಬರು ನೌಕರರೊಂದಿಗೆ ಸೇರಿಕೊಂಡು ನನ್ನನ್ನು ಕೊಲ್ಲುವ ಯೋಚನೆ ಮಾಡ್ತಾ ಇದ್ದಾನೆ ಎನ್ನುವುದು. ಅಲಾನ್ಸೋ ಹಾಗೂ ಅವನೊಟ್ಟಿಗೆ ಇದ್ದಂತಹ ಅಷ್ಟು ಜನ ಯೋಚನೆ ಮಾಡ್ತಾ ಇದ್ರು, ನಮ್ಮೊಟ್ಟಿಗೆ ಈ ರೀತಿಯೆಲ್ಲ ಯಾಕೆ ಆಗುತ್ತಿದೆ. ಏರಿಯಲ್ ಎದುರು ಬಂದು ಎಲ್ಲ ವಿಷಯಗಳನ್ನು ಹೇಳ್ತದೆ. ಅದು ತುಂಬ ಅಂದರೆ 12 ವರ್ಷಗಳ ಹಿಂದೆ ನೀವು ಪ್ರಾಸ್ಪೆರೋಗೂ ಮಾಡಿದಂತಹ ಮೋಸಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ. ನೀವು ಆ ಪಾಪಕ್ಕೆ ಈಗ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದೀರಿ. ಸೀನ್ನಲ್ಲಿ ಆಂಟೋನಿಯೋ, ಅಲಾನ್ಸೋ ಮತ್ತು ಸೆಬಾಸ್ಟಿಯನ್ ಉಳಿದ ಒಂದಷ್ಟು ಜನಗಳು ಸೇರಿಕೊಂಡು ಪ್ರಾಸ್ಪೆರೋನ ಹತ್ರ ಹೋಗ್ತಾರೆ. ಏರಿಯಲ್ ಅವರೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದ. ಒಂದು ಸೀನ್ನಲ್ಲಿ ಪ್ರಾಸ್ಪೆರೋ ಅವನ ಜೀವನದಲ್ಲಿ ಏನು ಆ ವ್ಯಕ್ತಿಗಳಿಂದ ನಡೆದಿತ್ತು ಎಲ್ಲದಕ್ಕೂ ಕ್ಷಮೆ ಕೊಡ್ತಾನೆ. ಅಲಾನ್ಸೋ ಬಹಳ ವರ್ಷಗಳ ಹಿಂದೆ ಆಂಟೋನಿಯನ ಒಟ್ಟಿಗೆ ಸೇರಿಕೊಂಡು ಪ್ರಾಸ್ಪೆರೋಗೆ ಏನೆಲ್ಲ ಅನ್ಯಾಯ ಮಾಡಿದ್ದ ಅದಕ್ಕಾಗಿ ಕ್ಷಮೆ ಕೇಳ್ತಾನೆ. ಇನ್ನೊಂದು ಬಾರಿ ಮಿಲಾನ್ನ ರಾಜನಾಗ್ತಾನೆ. ಇದೆಲ್ಲವನ್ನ ನೋಡುತ್ತಿದ್ದ ಆಂಟೋನಿಯೋ ಏನೂ ಹೇಳೋದಿಲ್ಲ, ಸುಮ್ಮನೆ ನಿಂತೇ ಇರ್ತಾನೆ. ಅಲಾನ್ಸೋಗೆ ತನ್ನ ಮಗ ಫರ್ಡಿನೆಂಡ್ ಬದುಕಿದ್ದಾನೆ ಎನ್ನುವ ವಿಷಯ ಕೇಳಿ ತುಂಬ ಖುಷಿಯಾಗುತ್ತದೆ. ಅವನು ತನ್ನ ಮಗ ಫರ್ಡಿನೆಂಡ್ ಹಾಗೂ ಪ್ರಾಸ್ಪೆರೋನ ಮಗಳು ಮಿರಾಂಡಾಳ ಮದುವೆಗೆ ಒಪ್ಪಿಗೆ ಸೂಚಿಸ್ತಾನೆ. ರೀತಿಯಾಗಿ ಈ ಕಥೆಯ ಕೊನೆಯಲ್ಲಿ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಸರಿಯಾಗಿ ನಡೀತದೆ. ಇನ್ನೊಂದು ವಿಷಯ ಬಾಕಿ ಇತ್ತು, ಅದೇನೆಂದರೆ ಪ್ರಾಸ್ಪೆರೋ ಏರಿಯಲ್ಗೆ ಹೇಳ್ತಾನೆ, ನೀನು ಇವತ್ತಿನಿಂದ ಫ್ರೀ ಆಗ್ತಿ, ಸ್ವತಂತ್ರನಾಗ್ತಿ. ಏರಿಯಲ್ಗೂ ಈ ವಿಷಯ ಕೇಳಿ ತುಂಬ ಸಂತೋಷವಾಗುತ್ತದೆ. ನಾಟಕ ಸುಖಾಂತ್ಯವನ್ನು ಕಾಣುತ್ತದೆ. ದಿ ಟೆಂಪೆಸ್ಟ್ ಅನ್ನುವ ವಿಲಿಯಂ ಶೇಕ್ಸ್ಪಿಯರ್ ಬರೆದ ನಾಟಕದ ಕನ್ನಡ ವಿವರಣೆ ಮುಗಿಯಿತು. ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.